ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುವಾಗ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಯಾವುದೇ ಪರೀಕ್ಷೆಯನ್ನು ತೆಗೆದುಕೊಳ್ಳಿ, ಆ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು 15ರಿಂದ 20 ಪ್ರಶ್ನೆಗಳು ಹೆಚ್ಚಾಗಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಆಗಿರ್ತವೆ. ಇಲ್ಲಿ PUC ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಸ್ಟಡಿ ಮಾಡಿದರೆ ಅಟ್ಲೀಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುವಂತಹ ಎಕನಾಮಿಕ್ಸ್ ರಿಲೇಟೆಡ್ ಏನು ಕ್ವಶನ್ಸ್ ಇವೆ ಅವನ್ನ ಆದಷ್ಟು ನಾವು ಅರ್ಥ ಮಾಡ್ಕೊಳ್ಬೋದು. ಆದರೆ ಇನ್ನು ಕೆಲವೊಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಈ ಅರ್ಥಶಾಸ್ತ್ರದ ವಿಷಯವನ್ನು ಸ್ವಲ್ಪ ಓದ್ಕೊಳ್ಬೇಕಾಗತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳುವಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಇರಬಹುದು ಅಂತಂದ್ರೆ, ಮೊದಲನೇದಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಕ್ವಶನ್ ಕೇಳ್ತಾರೆ. ಇನ್ನು ಮೇನ್ ಕಾನ್ಸೆಪ್ಟ್ ಅರ್ಥಶಾಸ್ತ್ರದ ಬಗ್ಗೆ, ಅರ್ಥಶಾಸ್ತ್ರದಲ್ಲಿ ಏನಿದೆ, ಅರ್ಥಶಾಸ್ತ್ರವನ್ನು ಏನು ಮಾಡಿದ್ವಿ ನಾವು, ನಮಗೆ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಬ್ರ್ಯಾಂಚಸ್ ಆಗಿ ನಾವು ಡಿವೈಡ್ ಮಾಡಿದ್ವಿ. ಅಂದರೆ ಅದರ ಭಾಗಗಳು ಇವೆ. ಸೊ ಅವುಗಳನ್ನು ಹೇಗೆ ನಾವು ನೋಡಿದಾಗ ಅಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದರೆ ಯಾವುದೇ ಆಗಿರ್ಬೋದು, IAS, KS ಅಥವಾ PDO, SDA, FDA, PC ಯಾವುದೇ ಎಕ್ಸಾಮ್ ಆಗಿರ್ಬೋದು, ಅಲ್ಲಿ ಆ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಇಲ್ಲಿಂದ ಈ ಒಂದು ವಿಡಿಯೋದಿಂದ ನಾವು ಇನ್ನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳಲ್ಲಿ ಈ ಕಾಂಪಿಟೇಟಿವ್ ಬೇಸ್ ಇರುವಂಥ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮತ್ತು ಅವುಗಳ ಕಾನ್ಸೆಪ್ಟ್ಗಳನ್ನು ಮತ್ತು ಕೇಳಬಹುದಾದಂಥ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲಿಗೆ ಅರ್ಥಶಾಸ್ತ್ರವನ್ನು ನಾವು ತಿಳ್ಕೊಳ್ಬೇಕಂತಂದರೆ ಅದರ ಅರ್ಥವನ್ನು ನಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ನಾವು ನೋಡಿದ ಹಾಗೆ ಇಲ್ಲಿ ಅರ್ಥಶಾಸ್ತ್ರದ ಅರ್ಥ ಏನು ಅಂತ ನೋಡಿದಾಗ ಇದನ್ನು ಇಂಗ್ಲೀಷಲ್ಲಿ ಎಕನಾಮಿಕ್ಸ್ ಅಂತ ನಾವು ಕರಿತೀವಿ. ಇಂಗ್ಲೀಷಲ್ಲಿ ಎಕನಾಮಿಕ್ಸ್ ಅಂತ ನಾವು ಕರಿತೀವಿ. ಕನ್ನಡದಲ್ಲಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಹಾಗಾದರೆ ಈ ಶಬ್ದ ಬರಬೇಕಾದ್ರೆ ಅರ್ಥಶಾಸ್ತ್ರ ಅನ್ನೋದು ಇಂಗ್ಲೀಷಿನ ಒಂದು ಕನ್ನಡ ರೂಪ. ಅಂದರೆ ಕನ್ನಡದಲ್ಲಿ ನಾವು ಇಂಗ್ಲೀಷಲ್ಲಿ ನಾವು ಎಕನಾಮಿಕ್ಸ್ ಅಂತಂದರೆ ಕನ್ನಡದಲ್ಲಿ ಅರ್ಥಶಾಸ್ತ್ರ ಅಂತೀವಿ. ಆದರೆ ಎಕನಾಮಿಕ್ಸ್ ಅನ್ನೋ ಇಂಗ್ಲೀಷ್ ಶಬ್ದ ಇಲ್ಲಿಂದ ಬಂತು ಅಂತ ನೋಡಿದಾಗ ಇಲ್ಲಿ ನೋಡಿ, ಅರ್ಥಶಾಸ್ತ್ರ ಅನ್ನೋದು ಗ್ರೀಕ್ ಭಾಷೆಗೆ ಸಂಬಂಧಪಟ್ಟಂಥದ್ದು. ಅಂದರೆ ಎಕನಾಮಿಕ್ಸ್ ಅನ್ನೋದು ಇಂಗ್ಲೀಷ್ ಶಬ್ದ, ಆದರೆ ಯಾವ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಅಂದರೆ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ 2 ಪದಗಳಿಂದ ಈ ಎಕನಾಮಿಕ್ಸ್ ಅನ್ನೋ ಶಬ್ದ ಹುಟ್ಟುಕೊಂಡಿದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಇಂತಹ ಪ್ರಶ್ನೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಬಹುದು. ಅಂದರೆ ಅರ್ಥಶಾಸ್ತ್ರದ ಪದದ ಅರ್ಥ ಏನು ಅಂತಂದು, ಯಾಕೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದು ನಮ್ಗೆ ಯಾಕೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ, ಅಲ್ಲಿ ಈ ನಿರ್ದಿಷ್ಟವಾಗಿ ಇಷ್ಟೇ ಕೇಳ್ತಾರೆ ಅಂತ ಯಾವಾಗಲೂ ಕೂಡ ನಾವು ಊಹೆ ಮಾಡ್ಕೊಳ್ಳಿಕ್ಕಾಗಂಗಿಲ್ಲ. ಪ್ರಶ್ನೆಗಳನ್ನು ಯಾವ ರೀತಿಯಾದರೂ ಕೂಡ ಅವರು ಕೇಳಬಹುದು. ಹಾಗಾದರೆ ಇಲ್ಲಿ ಓಕೋಸ್ ಅಂದರೆ ಏನು ಅಂತ ಕೇಳಿದಾಗ ಗ್ರಹ ಅಥವಾ ಮಣೆ ಅಂತ ಅರ್ಥ. ಓಕೋಸ್ ಅಂದರೆ ಮಣೆ ಅಥವಾ ಗ್ರಹ ಅಂತ ಅರ್ಥ. ನೋಮೋಸ್ ಎಂದರೆ ನಿರ್ವಹಣೆ ಎಂದರ್ಥ. ಅಂದರೆ ಎಕನಾಮಿಕ್ಸ್ ಅನ್ನೋ ಶಬ್ದ ಏನು ಮಾಡಿದೆ ಅಂತಂದ್ರೆ ಓಕೋಸ್ ಮತ್ತು ನೋಮೋಸ್ ಎಂಬ 2 ಶಬ್ದಗಳಿಂದ ಕೂಡಿರುವಂಥದ್ದು. ಹಾಗಾಗಿ ಅವುಗಳ ಒಟ್ಟಾರೆ ಅರ್ಥ ಏನಾಗುತ್ತಂದರೆ ಗ್ರಹ ನಿರ್ವಹಣೆ, ಒಟ್ಟಾರೆಯಾಗಿ ಗ್ರಹ ನಿರ್ವಹಣೆ ಅಥವಾ ಒಟ್ಟಾರೆಯಾಗಿ ಗ್ರಹ ನಿರ್ವಹಣೆಯ ಕಲೆ ಎಂದರ್ಥ ಅಂತ ನಾವು ಅರ್ಥಶಾಸ್ತ್ರವನ್ನು ಕರಿತೀವಿ. ಆದರೆ ಅರ್ಥಶಾಸ್ತ್ರಜ್ಞರು ಇನ್ನೂ ಕೂಡ ಇದನ್ನು ವಿಶೇಷವಾಗಿ ಹೇಳಲಿಕ್ಕೆ ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ, ಅರ್ಥಶಾಸ್ತ್ರ ಅಧ್ಯಯನವು ಕೇವಲ ಗ್ರಹ ನಿರ್ವಹಣೆಗೆ ಮಾತ್ರ ಅದು ಏನಾಗಿಲ್ಲ ಮೀಸಲಾಗಿರದೆ, ಅದರ ವಿಶಾಲ ವ್ಯಾಪ್ತಿ ಏನಾಗಿದೆ ಇನ್ನೂ ಕೂಡ ಬಹಳ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಇದು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲಿಗೆ ಅದರ ಒಂದು ಏನು ಶಬ್ದ ಇದೆ ಆ ಶಬ್ದದ ಅರ್ಥ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟು
ಅರ್ಥಶಾಸ್ತ್ರದ ವಾಕ್ಯಗಳನ್ನು ನಾವು ನೋಡಬೇಕಾಗತ್ತೆ. ಯಾಕಂತಂದ್ರೆ ಅರ್ಥಶಾಸ್ತ್ರದ ವಾಕ್ಯಗಳು ಬಹಳ ಅಂದರೆ ಬಹಳ ಇಂಪಾರ್ಟೆಂಟಾಗಿ ಇರ್ತವೆ. ಅವುಗಳಲ್ಲಿ ನಾವು ನೋಡೋದಾದರೆ ಇಲ್ಲಿ ಪ್ರಮುಖವಾಗಿ ಮೊದಲನೆಯ ವಾಕ್ಯ ಅರ್ಥಶಾಸ್ತ್ರದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ವಾಕ್ಯ ಇದು ಯಾವುದಂತಂದ್ರೆ ಸಂಪತ್ತಿನ ವಾಕ್ಯ ಅಂಥೇಳಿ. ಈ ಸಂಪತ್ತಿನ ವಾಕ್ಯವನ್ನು ಕೊಟ್ಟವರು ಯಾರು ಅಂತಂದ್ರೆ ಅರ್ಥಶಾಸ್ತ್ರದ ಪಿತಾಮಹರಾದಂಥ ಆ್ಯಡಮ್ ಸ್ಮಿತ್ ಅವರು. ಇವರು 1776ರಲ್ಲಿ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥವನ್ನು ರಚಿಸುವ ಮೂಲಕ ಇವರಿಗೆ ನಾವು ಏನಂತ ಕರೆದೀವಿ ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅಂದರೆ ಯಾವುದೇ ವಿಷಯವನ್ನು ತೆಗೆದುಕೊಳ್ಳಿ, ಆ ವಿಷಯಕ್ಕೆ ಒಬ್ಬರು ಪಿತಾಮಹ ಅಂತ ಇದ್ದೇ ಇರ್ತಾರೆ, ಅಥವಾ ಅದನ್ನು ಡೆವಲಪ್ಮೆಂಟ್ ಹೆಚ್ಚು ಕೊಡುಗೆಯನ್ನು ಕೊಟ್ಟವ್ರಿಗೆ ನಾವು ಪಿತಾಮಹ ಅಂತ ಕರಿತೀವಿ. ಹಾಗಾಗಿ ಅರ್ಥಶಾಸ್ತ್ರ ವಿಷಯಕ್ಕೆ ಮೊದಲಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಅದನ್ನು ಬೆಳೆಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಆ್ಯಡಮ್ ಸ್ಮಿತ್ ಅವರಿಗೆ ಸಲ್ಲುತ್ತೆ. ಹಾಗಾಗಿ ಅವರಿಗೆ ನಾವು ಏನಂತ ಕರಿತೀವಿ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅವರು ಬರೆದಂಥ ಗ್ರಂಥ ಯಾವುದು ಅಂತಂದ್ರೆ ರಾಷ್ಟ್ರಗಳ ಸಂಪತ್ತು ಅಂಥೇಳಿ. ಅದನ್ನು ಯಾವಾಗ ಬರೀತಾರೆ ಅಂತಂದರೆ 1776ರಲ್ಲಿ. ಈ ಕ್ವಶನನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆ್ಯಡಮ್ ಸ್ಮಿತ್ ಅವರ ಗ್ರಂಥ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಅಥವಾ ಆ್ಯಡಮ್ ಸ್ಮಿತ್ ಅವರು ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥವನ್ನು ಯಾವಾಗ ರಚಿಸಿದರು ಅಂತ ಕೇಳ್ತಾರೆ ಕ್ವಶನು. ಅಥವಾ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕ್ವಶನ್ ಕೇಳ್ತಿರ್ತಾರೆ. ಹೀಗೆ ಒಂದು 4-5 ಕ್ವಶನ್ಸ್ಗಳನ್ನು ಜಸ್ಟ್ ಇದು ಒಂದು ಸೆಂಟೆನ್ಸ್ ಮೇಲೆ ಏನು ಮಾಡ್ಬೋದು, ಕೇಳ್ಬೋದು. ಸೊ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿಕ್ಕಾಗಂಗಿಲ್ಲ. ಹಾಗಾಗಿ ನೆಕ್ಸ್ಟು ಅವರ ಪ್ರಕಾರ ಏನು ಹೇಳ್ತಾರಂತಂದರೆ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ. ಈಗ ನೋಡಿ, ಯಾವುದೇ ಒಂದು ರಾಷ್ಟ್ರವನ್ನು ನಾವು ತೆಗೆದುಕೊಂಡಾಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ನಾವು ಹೆಚ್ಚಾಗಿ ಮಹತ್ವ ಕೊಡೋದು ಯಾವುದಕ್ಕಂತಂದ್ರೆ ಸಂಪತ್ತಿಗೆ. ಹಾಗಾಗಿ ಅರ್ಥಶಾಸ್ತ್ರ ಅನ್ನೋದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂಥೇಳಿ ಇವರು ಕರೀತಾರೆ. ಹಾಗಾದರೆ ಇನ್ನೊಂದು ನಾವು ವಾಕ್ಯವನ್ನು ನೋಡೋದಾದ್ರೆ ಇದು ಸೆಕೆಂಡ್ ಇರುವಂಥ ಒಂದು ವಾಕ್ಯ. ಇದನ್ನು ಯೋಗಕ್ಷೇಮದ ವಾಕ್ಯ ಅಂತ ಕೂಡ ಕರೀತಾರೆ, ಅಥವಾ ಎರಡನೇ ವಾಕ್ಯ ಅಂತೂ ಕೂಡ ಕರಿಬೋದು. ಇದನ್ನು ಪರಿಚಯಿಸಿದವರು ಯಾರು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅಂಥೇಳಿ. ಇವರು ಕೂಡ ಒಬ್ಬ ಅರ್ಥಶಾಸ್ತ್ರಜ್ಞರು, ಆಲ್ಫ್ರೆಡ್ ಮಾರ್ಷಲ್ ಅಂಥೇಳಿ. ಇವರು 1890ರಲ್ಲಿ ಅರ್ಥಶಾಸ್ತ್ರದ ತತ್ವಗಳು ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ರಚನೆ ಮಾಡ್ತಾರೆ. ಇವರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಮಾನವನ ಸಂಪತ್ತಿನ ಅಥವಾ ಮಾನವನ ಯೋಗಕ್ಷೇಮನ, ಅಂದ್ರೆ ಮಾನವನ ಸಂಪತ್ತಿನಿಗಿಂತ ಅಂದ್ರೆ ಮಾನವ ಸಂಪತ್ತನ್ನು ಇದು ಏನು ಮಾಡೋದಿಲ್ಲ, ಸ್ಟಡಿ ಮಾಡೋದಿಲ್ಲ. ಅರ್ಥಶಾಸ್ತ್ರ ಏನು ಮಾಡುತ್ತಂದರೆ ಮಾನವನ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಹೇಳ್ತಾರೆ. ಇದು ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರ ಅಂಥೇಳಿ ಹೇಳಿದವರು ಯಾರು ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು ಅಂತ ಹೇಳ್ಬೋದು. ಇಲ್ಲಿ ಕ್ವಶನ್ಸನ್ನು ಯಾವ ರೀತಿಯಾಗಿ ಕೇಳ್ಬೋದು, ಆಲ್ಫ್ರೆಡ್ ಮಾರ್ಷಲ್ ಅವರ ಗ್ರಂಥ ಯಾವುದು ಅಂತ ಕ್ವಶನ್ ಕೇಳ್ಬೋದು. ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಅರ್ಥಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತದೆ ಅಂತ ಕ್ವಶನ್ ಕೇಳ್ಬೋದು. ಅಥವಾ ಸಂಪತ್ತಿನ ಅಥವಾ ಅರ್ಥಶಾಸ್ತ್ರ ತತ್ವಗಳು ಎಂಬ ಗ್ರಂಥವನ್ನು ಯಾವಾಗ ರಚನೆ ಮಾಡಲಾಯಿತು ಅಂತ ಕ್ವಶನ್ ಕೇಳ್ಬೋದು. ಹೀಗೆ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ಮಾಡಬೇಕಾದ್ರೆ ಕ್ವಶನ್ಸ್ಗಳನ್ನ ಇನ್ನಷ್ಟು ಹಿಂದೆ ಮುಂದೆ ಮಾಡಿ ಕೇಳುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಇದು ಎರಡನೇ ವಾಕ್ಯ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ನಾವು ನೋಡೋದಾದರೆ ಮೂರನೆಯ ವಾಕ್ಯ ಕೊರತೆಯ ವಾಕ್ಯ ಅಂತ ನಾವು ಕರೀತೀವಿ. ಈ ಕೊರತೆಯ ವಾಕ್ಯ ಅಂದ್ರೆ ಸ್ಕಿರ್ಸಿಟಿ ಡೆಫಿನಿಷನ್ ಅಂತ ಕೂಡ ಇಂಗ್ಲೀಷಲ್ಲಿ ನಾವು ಕರಿತೀವಿ. ಈ ಕೊರತೆ ವಾಕ್ಯ ಏನು ಹೇಳುತ್ತೆ ಅಂತಂದ್ರೆ ಆ್ಯಡಮ್ ಸ್ಮಿತ್ ಅವರ ಸಂಪತ್ತಿನ ವಾಕ್ಯ ಮತ್ತು ಆಲ್ಫ್ರೆಡ್ ಮಾರ್ಷಲ್ ಅವರ ಯೋಗಕ್ಷೇಮದ ವಾಕ್ಯವನ್ನು ಟೀಕಿಸುವ ಮೂಲಕ ರಾಬಿನ್ಸನ್ ಅವರು ಏನು ಮಾಡ್ತಾರೆ, ಲಿಯೋನೆಲ್ ರಾಬಿನ್ಸನ್ ಅವರು ಅರ್ಥವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥದಲ್ಲಿ ಕೊರತೆಯ ವಾಕ್ಯವನ್ನು ನೀಡಿದ್ದಾರೆ. ಇಲ್ಲಿ ಕೂಡ ಕ್ವಶನ್ಸ್ಗಳು ಹೈಲೈಟ್ ಆಗ್ತವೆ. ಅಂದರೆ ಇಂಥ ಕ್ವಶನ್ಸ್ಗಳು ಜಸ್ಟು IAS KS ಲೆವೆಲ್ ಏನು ಮಾಡ್ತಾರೆ, ಅವುಗಳನ್ನು ಟ್ವಿಸ್ಟ್ ಮಾಡಿ ಕೇಳುವಂಥ ಕ್ವಶನ್ಸ್ಗಳು ಇಲ್ಲಿರ್ತವೆ. ಸಂಪತ್ತಿನ ವಾಕ್ಯವನ್ನು ಟೀಕಿಸಿದವರು ಯಾರು, ಯೋಗಕ್ಷೇಮದ ವಾಕ್ಯವನ್ನು ಟೀಕಿಸಿದವರು ಯಾರು ಅಂತ ಕ್ವಶನ್ ಕೇಳ್ಬೋದು.
ಅಥವಾ ಲಿಯಾನೆಲ್ ರಾಬಿನ್ಸ್ ರವರ ಗ್ರಂಥ ಯಾವುದು ಅಂತ ಕ್ವಶನ್ ಕೇಳ್ಬೋದು, ಅಥವಾ ಕೊರತೆಯ ವಾಕ್ಯವನ್ನು ನೀಡಿದವರು ಯಾರು ಅಂತ ಕ್ವಶನ್ ಕೇಳ್ಬೋದು. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದು ಕೊರತೆಯ ವಾಕ್ಯಕ್ಕೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟು. ಇದಕ್ಕಿನ್ನೂ ಹೇಳಬೇಕಂತಂದ್ರೆ ರಾಬಿನ್ಸನ್ ಅವರ ಒಂದು ವಿಚಾರ ಏನಿದೆ ಅಂತಂದ್ರೆ ಅಪರಿಮಿತ ಬಯಕೆಗಳು ಅಂದರೆ ಮಾನವನ ಬಯಕೆಗಳು ಕೊರತೆಯಿಂದ ಕೂಡಿರುವ ಸಂಪನ್ಮೂಲಗಳ ಬಗ್ಗೆ ಮಾನವನ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಅಂಥೇಳಿ ಅರ್ಥಶಾಸ್ತ್ರಕ್ಕೆ ಅವರು ಕರೀತಾರೆ. ಅರ್ಥಶಾಸ್ತ್ರ ಅಂದರೆ ಏನಂತ ಕರೀತಾರೆ ಅಂದರೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಅಂತಹ ಅಂದರೆ ಮಿತಿ ಇಲ್ಲದ ಬಯಕೆಗಳಿವೆ, ಆದರೆ ಸಂಪನ್ಮೂಲಗಳೇನಾಗಿವೆ ಕೊರತೆಯಲ್ಲಿವೆ. ಆದ್ದರಿಂದ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಅಪರಿಮಿತವಾಗಿರುವ ಬಯಕೆಗಳ ನಡುವೆ ಹೇಗೆ ಹಂಚಿಕೆ ಮಾಡಿಕೊಂಡು ಅವುಗಳನ್ನು ಬಳಸಿಕೊಳ್ಳಲಾಗುತ್ತದೆ ಅಥವಾ ಮಾನವ ವರ್ತನೆ ಹೇಗಿರುತ್ತೆ ಅನ್ನೋದನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತೇಳಿ ರಾಬಿನ್ಸನ್ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ಕೂಡ ಕ್ವಶನ್ ಕೇಳಬಹುದು. ರಾಬಿನ್ಸನ್ ಅವರ ಪ್ರಕಾರ ಮಾನವನ ಬಯಕೆಗಳು ಮತ್ತು ರಾಬಿನ್ಸನ್ ಅವರ ಪ್ರಕಾರ ಅರ್ಥಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತೆ, ಎದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕ್ವಶನ್ ಕೇಳಬಹುದು. ಇದು ಕೂಡ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಇದು ಲಾಸ್ಟ್ ಇರುವಂತಹ ಒಂದು ಡೆಫಿನಿಷನ್, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ನಾಲ್ಕನೆಯ ಮತ್ತು ಕೊನೆಯ ಏನು ಡೆಫಿನಿಷನ್ ಇದೆ ಇದು ಆಧುನಿಕ ಅರ್ಥಶಾಸ್ತ್ರಜ್ಞರಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಬೆಳವಣಿಗೆಯ ವಾಕ್ಯ ಅಂತ ಕರಿತೀವಿ, ಗ್ರೋತ್ ಡೆಫಿನಿಷನ್ ಅಂತ ಕೂಡ ಕರಿತೀವಿ. ಹಾಗಾದರೆ ಇಲ್ಲಿ ಏನು ವಿಷಯ ಇದೆ ಅಂತ ನೋಡ್ಕೋಬೇಕು. ಆಧುನಿಕ ಅರ್ಥಶಾಸ್ತ್ರಜ್ಞರಾದ JM ಕೇನ್ಸ್ ಮತ್ತು ರಾಬಿನ್ಸ್ ಮೊದಲಾದ ಅರ್ಥಶಾಸ್ತ್ರಜ್ಞರು ರಾಷ್ಟ್ರದ ಅಭಿವೃದ್ಧಿಗಾಗಿ ಮತ್ತು ಬೆಳವಣಿಗೆಯ ವಿಶೇಷ ಮಹತ್ವವನ್ನು ಅವರು ನೀಡಿದ್ದಾರೆ. ಹಾಗಾದರೆ ಭಾರತದಲ್ಲಿ ಅರ್ಥಶಾಸ್ತ್ರದ ಸ್ವರೂಪವನ್ನು ಅಥವಾ ಅರ್ಥಶಾಸ್ತ್ರಕ್ಕೆ ಹೆಚ್ಚಿನ ಮಹತ್ವ ನೀಡಿದ ಒಂದು ಗ್ರಂಥ ಯಾವುದಂದ್ರೆ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಹಾಗಾಗಿ ಕೌಟಿಲ್ಯನ ನಾವು ಏನು ಕರಿತೀವಿ ಅಂದ್ರೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ. ಈ ಕ್ವಶನ್ ಕೂಡ ಕೇಳ್ಬೋದು. ಭಾರತದ ಅರ್ಥಶಾಸ್ತ್ರ ಪಿತಾಮಹ ಯಾರು ಅಂತ ಕ್ವಶನ್ ಕೇಳ್ಬೋದು. ಒಟ್ಟಾರೆಯಾಗಿ ಅರ್ಥಶಾಸ್ತ್ರ ಪಿತಾಮಹ ಯಾರು ಅಂತ ಕ್ವಶನ್ ಕೇಳಬಹುದು. ನೆಕ್ಸ್ಟ್ ಮತ್ತೆ ಎಲ್ಲಿ ಕೇಳ್ಬೋದು ಕ್ವಶನ್ ಅಂತ ನೋಡಿದಾಗ ಭಾರತದಲ್ಲಿ ಅರ್ಥಶಾಸ್ತ್ರಕ್ಕೆ ಅಥವಾ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಅಂದ್ರೆ 1998ರಲ್ಲಿ ಭಾರತಕ್ಕೆ ನೊಬೆಲ್ ಪ್ರಶಸ್ತಿ ತಂದು ಕೊಟ್ಟವರು ಯಾರು ಅಂತಂದ್ರೆ ಅಮರ್ತ್ಯ ಸೇನ್ ಅವರು ನೊಬೆಲ್ ಪ್ರಶಸ್ತಿಯನ್ನು 1998ರಲ್ಲಿ ಭಾರತಕ್ಕೆ ತಂದು ಕೊಡ್ತಾರೆ. ಇದು ಮೊದಲ ಅರ್ಥಶಾಸ್ತ್ರಕ್ಕೆ ಬಂದ ನೊಬೆಲ್ ಪ್ರಶಸ್ತಿ ಆಗಿದೆ. ಇದು ಭಾರತಕ್ಕೆ ಬಂದ ಮೊದಲ ಅರ್ಥಶಾಸ್ತ್ರದ ಒಂದು ನೊಬೆಲ್ ಪ್ರಶಸ್ತಿ ಅಂತ ನಾವು ಕರಿತೀವಿ. ಫಸ್ಟ್ ಸ್ಟಾರ್ಟಿಂಗ್ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು 1969, ಆದರೆ ಭಾರತಕ್ಕೆ ಸಿಕ್ಕಿದ್ದು 1998ರಲ್ಲಿ. ಹಾಗಾದರೆ ಈ ಕ್ವಶನ್ ಕೂಡ ಕೇಳುವಂಥದ್ದು. ಭಾರತಕ್ಕೆ ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು ಅಂತ ಕ್ವಶನ್ ಕೇಳ್ಬೋದು. ಅಥವಾ ಭಾರತಕ್ಕೆ ಮೊದಲ ಬಾರಿಗೆ ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಯಾವಾಗ ಸಿಕ್ತು ಅಂತ ಕ್ವಶನ್ ಕೇಳ್ಬೋದು. ಸೊ ಹೀಗೆ ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಅಮರ್ತ್ಯ ಸೇನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತು ಅಂತ ಕೇಳಿದಾಗ ಆನ್ಸರ್ ಇದು ಯೋಗಕ್ಷೇಮದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಇರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ನೋಡಿದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ. ಟೋಟಲಾಗಿ ನಮಗೆ ಎಷ್ಟು ಅರ್ಥಶಾಸ್ತ್ರದಲ್ಲಿ ನಮಗೆ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ.